12 ವರ್ಷದ ಬಾಲಕಿ 4 ವರ್ಷದ ಬಾಲಕನ ಜೀವವನ್ನ ತೆಗೆದು ನಿರ್ಮಾಣ ಹಂತದ ಕಟ್ಟಡದ ಬಳಿಯ ಹೊಂಡದಲ್ಲಿ ಬಿಸಾಕಿ ಹೋಗಿದ್ದಾಳೆ ಎಂದು ಹೇಳಲಾಗುತ್ತದೆ. ಈ ಪ್ರಕರಣದ ಜಾಡು ಹಿಡಿದು ಹೊರಟಿರುವ ಪೊಲೀಸರಿಗೆ ಶ್ವಾನದಳ ಸಿಬ್ಬಂದಿಗೆ ಬಾಲಕಿ ಇಂತಹ ಕೃತ್ಯ ಮಾಡಿರಬಹುದೇ ಎಂದು ದಿಗ್ಭ್ರಮೆಯಾಗಿದೆ. ಮಧ್ಯಪ್ರದೇಶದ ಗ್ವಾಲಿಯರ್ನ ಕಾಸ್ಮೋ ಆನಂದ್ ಟೌನ್ಶಿಪ್ನಲ್ಲಿ 4 ವರ್ಷದ ಬಾಲಕ ಕಾಣೆಯಾಗಿದ್ದಾನೆ ಎಂದು ಅವರ ತಂದೆ ರಾಜ್ಕುಮಾರ್ ತಾಯಿ ಪೊಲೀಸರಿಗೆ ದೂರು ನೀಡಿದ್ರು. ಬಾಲಕನ ಪೋಷಕರು ಕಟ್ಟಡದ ಕಾರ್ಮಿಕರು ಆಗಿದ್ದು 2 ತಿಂಗಳ ಹಿಂದೆಯಷ್ಟೇ ಉತ್ತರ ಪ್ರದೇಶದ ಲಲಿತಪುರದ ಮಹುಲೇನ್ ಗ್ರಾಮದಿಂದ ಆನಂದ ಟೌನ್ಶಿಪ್ಗೆ ಬಂದಿದ್ರು. ಈ ಕುರಿತು ತನಿಖೆ ಕೈಗೊಂಡಿದ್ದ ಪೊಲೀಸರು ಕೊನೆಯದಾಗಿ ಬಾಲಕ ಯಾರ ಜೊತೆ ಹೋಗಿದ್ದ ಎನ್ನುವುದನ್ನು ಸಿಸಿಟಿವಿ ಮೂಲಕ ತೆಗೆದುಕೊಂಡಿದ್ರು. 12 ವರ್ಷದ ಬಾಲಕಿ ಜೊತೆ ಹೋಗಿರೋದು ಗೊತ್ತಾಗಿದೆ. ಈ ವೇಳೆ ಪೊಲೀಸರು ಬಾಲಕಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಚಾರಣೆ ಸಮಯದಲ್ಲಿ ಬಾಲಕಿ ದಾರಿ ತಪ್ಪಿಸುತ್ತಿದ್ಲು. ಒಮ್ಮೆ ತಾನು ಹಣ್ಣುಗಳನ್ನು ತಿಂದು ಅವನನ್ನ ಬಿಟ್ಟು ಹೋಗಿದ್ದೆ ಎಂದು ಹೇಳಿದ್ಲು. ನಾಯಿಗಳು ಅವನನ್ನ ಕಚ್ಚಿವೆ ಎಂದಿದ್ಲು. ಇದೆಲ್ಲ ಆದ ಮೇಲೆ ಯಾರೋ ಸ್ವಾಮೀಜಿ ತನ್ನ ಮೇಲೆ ಮಾಟ ಮಂತ್ರ ಮಾಡಿ ಅವನ ಸಾವಿಗೆ ಕಾರಣನಾದೆ ಎಂದು ಹೇಳಿದ್ದಾಳೆ. ಬಾಲಕಿಯ ಉತ್ತರಗಳು ಈ ರೀತಿ ಇದ್ದಿದ್ದರಿಂದ ಬೇರೆ ವಿಧಾನ ಬಳಸಿ ಬಾಯಿ ಬಿಡಿಸಿದ್ದಾರೆ ಎನ್ನಲಾಗಿದೆ. ಹಣ್ಣು ಕೀಳಲು ಬಾಲಕನನ್ನ ಕರೆದುಕೊಂಡು ಹೋಗಿದ್ದಾಳೆ. ಆಗ ಕೆಲ ದುಷ್ಟಶಕ್ತಿಗಳಿಂದ ಪ್ರಭಾವಿತಳಾಗಿ ಈ ಘಟನೆ ಮಾಡಲಾಗಿದೆ ಎಂದು ಇನ್ನೊಮ್ಮೆ ಹೇಳಿದ್ದಾಳೆ. ಇದಾದ ಮೇಲೆ ಘಟನೆ ನಡೆಸಿದ ಸ್ಥಳವನ್ನು ತೋರಿಸಿದ್ದಾಳೆ. ಸತ್ಯ ಏನೆಂಬುದನ್ನು ತಿಳಿಯಲು ಮಹಿಳಾ ಪೊಲೀಸ್ ಸಿಬ್ಬಂದಿ ದೇವತೆಯಂತೆ ನಟಿಸಿ ಹುಡುಗಿಯಿಂದ ನಿಜ ಅಂಶ ಕಂಡುಕೊಂಡಿದ್ದಾರೆ ಎಂದು ಹೇಳಲಾಗಿದೆ. ಬಾಲಕನ ಪತ್ತೆ ಹಚ್ಚಿದಾಗ ದೇಹದ ಮೇಲೆ ಹೊಡೆದ ಗುರುತುಗಳು ಇವೆ. ಕತ್ತು ಹಿಸುಗಿರೋದು ಇದೆ. ಜೊತೆಗೆ ತಲೆಯನ್ನ ಕಲ್ಲಿನಿಂದ ಭೀಕರವಾಗಿ ಚಚ್ಚಲಾಗಿದೆ. ನಂತರ ದೇಹವನ್ನ ಯಾರಿಗೂ ಕಾಣದಂತೆ ಅಲ್ಲೇ ಪಕ್ಕದಲ್ಲಿ ಪಾಳು ಬಿದ್ದ ಕಟ್ಟಡದ ಜಾಗದಲ್ಲಿರುವ ಹೊಂಡದಲ್ಲಿ ಬಿಸಾಕಿ ಹೋಗಿದ್ದಾಳೆ. ಈ ಬಗ್ಗೆ ತನಿಖೆ ನಡೆಸಿರುವ ಪೊಲೀಸರು ದೇಹದ ಮೇಲಿನ ಗಾಯಗಳ ಗುರುತುಗಳಿವೆ. ಆದರೆ ವಿಧಿವಿಜ್ಞಾನ ತಜ್ಞರು ಪ್ರಕರಣವನ್ನು ಪರಿಶೀಲಿಸುತ್ತಿದ್ದು ಅಂತಿಮವಾಗಿ ಮಾಹಿತಿ ನೀಡಬೇಕಿದೆ ಎಂದು ಎಸ್ಪಿ ಯಾದವ್ ಹೇಳಿದ್ದಾರೆ. ಘಟನೆ ಹೇಗೆ ನಡೆಯಿತು ಎಂದು ತಿಳಿಯಲು ಪೊಲೀಸರು ಬಾಲಕಿಯ ಜೊತೆ 8 ವರ್ಷದ ಬಾಲಕನನ್ನ ಜೊತೆಗೆ ಬಿಟ್ಟಿದ್ರು. ಮೊದಲು ಕೃತ್ಯ ನಡೆಸಲು ಹೇಗೆ ಮಾಡಿದ್ಲು ಅದರಂತೆ ಮಾಡಿ ತೋರಿಸಿದ್ದಾಳೆ. ಇದನ್ನ ಒಟ್ಟು ಅರ್ಧ ಗಂಟೆ ಕಾಲ ಮಾಡಿದ್ಲು. ಆಕೆ ಏನೇನು ಮಾಡುತ್ತಿದ್ದಳು ಎನ್ನುವುದನ್ನು ಪೊಲೀಸರು ಹಿಂಬಾಲಿಸಿ ಘಟನೆ ನಡೆಸಿ ಸ್ಥಳ ದೇಹವನ್ನ ಪತ್ತೆ ಹಚ್ಚಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಪ್ರಕರಣದಲ್ಲಿ ಬಾಲಕಿಯ ಮಾನಸಿಕ ಸ್ಥಿತಿಯನ್ನ ಕಂಡುಕೊಳ್ಳಲು ಪ್ರಯತ್ನಿಸಲಾಗುತ್ತಿದೆ. ಮಾಟ ಮಂತ್ರ ಅಥವಾ ತಾಂತ್ರಿಕ ಆಚರಣೆಗಳಿಂದ ಬಾಲಕಿ ಪ್ರಭಾವಿತವಾಗಿರಬಹುದು ಎಂದು ಪೊಲೀಸರು ಶಂಕಿತರಾಗಿದ್ದಾರೆ. ಆದರೆ ಇದು ನಿಖರವಾಗಿ ಇಲ್ಲ. ಇಂತಹ ಕೃತ್ಯಕ್ಕೆ ಕಾರಣವೇನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಅಧಿಕಾರಿಗಳು ಯತ್ನಿಸುತ್ತಿದ್ದು ಈಗಲೂ ತನಿಖೆ ಮುಂದುವರೆದಿದೆ. ಬಾಲಕನನ್ನ ಪತ್ತೆ ಹಚ್ಚುವ ತನಿಖೆಯಲ್ಲಿ ಒಟ್ಟು 50 ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸ್ಥಳೀಯ ಪೊಲೀಸ್ ತಂಡ ಕೂಡ ಸೇರಿಕೊಂಡಿತ್ತು. ಶ್ವಾನದಳ ಇದರಲ್ಲಿ ಭಾಗಿಯಾಗಿತ್ತು. ಆದರೂ ಬಾಲಕನ ದೇಹ ಸಿಕ್ಕಿರಲಿಲ್ಲ. ಬಾಲಕಿಯ ತಪ್ಪೊಪ್ಪಿಗೆಯ ನಂತರವೇ ದೇಹ ಪತ್ತೆಯಾಗಿದೆ. ಸದ್ಯ ಈ ಪ್ರಕರಣದಿಂದ ಪೊಲೀಸರು ಅಧಿಕಾರಿಗಳು ಆಶ್ಚರ್ಯಗೊಂಡಿದ್ದಾರೆ. ಸತ್ಯಕ್ಕಾಗಿ ತನಿಖೆ ಮುಂದುವರೆದಿದೆ. 12 ವರ್ಷದ ಬಾಲಕಿ 4 ವರ್ಷದ ಬಾಲಕನ ಜೀವವನ್ನ ತೆಗೆದು ನಿರ್ಮಾಣ ಹಂತದ ಕಟ್ಟಡದ ಬಳಿಯ ಹೊಂಡದಲ್ಲಿ ಬಿಸಾಕಿ ಹೋಗಿದ್ದಾಳೆ ಎಂದು ಹೇಳಲಾಗುತ್ತದೆ. ಈ ಪ್ರಕರಣದ ಜಾಡು ಹಿಡಿದು ಹೊರಟಿರುವ ಪೊಲೀಸರಿಗೆ ಶ್ವಾನದಳ ಸಿಬ್ಬಂದಿಗೆ ಬಾಲಕಿ ಇಂತಹ ಕೃತ್ಯ ಮಾಡಿರಬಹುದೇ ಎಂದು ದಿಗ್ಭ್ರಮೆಯಾಗಿದೆ. ಮಧ್ಯಪ್ರದೇಶದ ಗ್ವಾಲಿಯರ್ನ ಕಾಸ್ಮೋ ಆನಂದ್ ಟೌನ್ಶಿಪ್ನಲ್ಲಿ 4 ವರ್ಷದ ಬಾಲಕ ಕಾಣೆಯಾಗಿದ್ದಾನೆ ಎಂದು ಅವರ ತಂದೆ ರಾಜ್ಕುಮಾರ್ ತಾಯಿ ಪೊಲೀಸರಿಗೆ ದೂರು ನೀಡಿದ್ರು. ಬಾಲಕನ ಪೋಷಕರು ಕಟ್ಟಡದ ಕಾರ್ಮಿಕರು ಆಗಿದ್ದು 2 ತಿಂಗಳ ಹಿಂದೆಯಷ್ಟೇ ಉತ್ತರ ಪ್ರದೇಶದ ಲಲಿತಪುರದ ಮಹುಲೇನ್ ಗ್ರಾಮದಿಂದ ಆನಂದ ಟೌನ್ಶಿಪ್ಗೆ ಬಂದಿದ್ರು. ಈ ಕುರಿತು ತನಿಖೆ ಕೈಗೊಂಡಿದ್ದ ಪೊಲೀಸರು ಕೊನೆಯದಾಗಿ ಬಾಲಕ ಯಾರ ಜೊತೆ ಹೋಗಿದ್ದ ಎನ್ನುವುದನ್ನು ಸಿಸಿಟಿವಿ ಮೂಲಕ ತೆಗೆದುಕೊಂಡಿದ್ರು. 12 ವರ್ಷದ ಬಾಲಕಿ ಜೊತೆ ಹೋಗಿರೋದು ಗೊತ್ತಾಗಿದೆ. ಈ ವೇಳೆ ಪೊಲೀಸರು ಬಾಲಕಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಚಾರಣೆ ಸಮಯದಲ್ಲಿ ಬಾಲಕಿ ದಾರಿ ತಪ್ಪಿಸುತ್ತಿದ್ಲು. ಒಮ್ಮೆ ತಾನು ಹಣ್ಣುಗಳನ್ನ ತಿಂದು ಅವನನ್ನ ಬಿಟ್ಟು ಹೋಗಿದ್ದೆ ಎಂದು ಹೇಳಿದ್ಲು. ನಾಯಿಗಳು ಅವನನ್ನ ಕಚ್ಚಿವೆ ಎಂದಿದ್ಲು. ಇದೆಲ್ಲ ಆದ ಮೇಲೆ ಯಾರೋ ಸ್ವಾಮೀಜಿ ತನ್ನ ಮೇಲೆ ಮಾಟ ಮಂತ್ರ ಮಾಡಿ ಅವನ ಸಾವಿಗೆ ಕಾರಣನಾದೆ ಎಂದು ಹೇಳಿದ್ದಾಳೆ. ಬಾಲಕಿಯ ಉತ್ತರಗಳು ಈ ರೀತಿ ಇದ್ದಿದ್ದರಿಂದ ಬೇರೆ ವಿಧಾನ ಬಳಸಿ ಬಾಯಿ ಬಿಡಿಸಿದ್ದಾರೆ ಎನ್ನಲಾಗಿದೆ. ಹಣ್ಣು ಕೀಳಲು ಬಾಲಕನನ್ನ ಕರೆದುಕೊಂಡು ಹೋಗಿದ್ದಾಳೆ. ಆಗ ಕೆಲ ದುಷ್ಟಶಕ್ತಿಗಳಿಂದ ಪ್ರಭಾವಿತಳಾಗಿ ಈ ಘಟನೆ ಮಾಡಲಾಗಿದೆ ಎಂದು ಇನ್ನೊಮ್ಮೆ ಹೇಳಿದ್ದಾಳೆ. ಇದಾದ ಮೇಲೆ ಘಟನೆ ನಡೆಸಿದ ಸ್ಥಳವನ್ನು ತೋರಿಸಿದ್ದಾಳೆ. ಸತ್ಯ ಏನೆಂಬುದನ್ನು ತಿಳಿಯಲು ಮಹಿಳಾ ಪೊಲೀಸ್ ಸಿಬ್ಬಂದಿ ದೇವತೆಯಂತೆ ನಟಿಸಿ ಹುಡುಗಿಯಿಂದ ನಿಜ ಅಂಶ ಕಂಡುಕೊಂಡಿದ್ದಾರೆ ಎಂದು ಹೇಳಲಾಗಿದೆ. ಬಾಲಕನ ಪತ್ತೆ ಹಚ್ಚಿದಾಗ ದೇಹದ ಮೇಲೆ ಹೊಡೆದ ಗುರುತುಗಳು ಇವೆ. ಕತ್ತು ಹಿಸುಗಿರೋದು ಇದೆ. ಜೊತೆಗೆ ತಲೆಯನ್ನ ಕಲ್ಲಿನಿಂದ ಭೀಕರವಾಗಿ ಚಚ್ಚಲಾಗಿದೆ. ನಂತರ ದೇಹವನ್ನ ಯಾರಿಗೂ ಕಾಣದಂತೆ ಅಲ್ಲೇ ಪಕ್ಕದಲ್ಲಿ ಪಾಳು ಬಿದ್ದ ಕಟ್ಟಡದ ಜಾಗದಲ್ಲಿರುವ ಹೊಂಡದಲ್ಲಿ ಬಿಸಾಕಿ ಹೋಗಿದ್ದಾಳೆ. ಈ ಬಗ್ಗೆ ತನಿಖೆ ನಡೆಸಿರುವ ಪೊಲೀಸರು ದೇಹದ ಮೇಲಿನ ಗಾಯಗಳ ಗುರುತುಗಳಿವೆ. ಆದರೆ ವಿಧಿವಿಜ್ಞಾನ ತಜ್ಞರು ಪ್ರಕರಣವನ್ನು ಪರಿಶೀಲಿಸುತ್ತಿದ್ದು ಅಂತಿಮವಾಗಿ ಮಾಹಿತಿ ನೀಡಬೇಕಿದೆ ಎಂದು ಎಸ್ಪಿ ಯಾದವ್ ಹೇಳಿದ್ದಾರೆ. ಘಟನೆ ಹೇಗೆ ನಡೆಯಿತು ಎಂದು ತಿಳಿಯಲು ಪೊಲೀಸರು ಬಾಲಕಿಯ ಜೊತೆ 8 ವರ್ಷದ ಬಾಲಕನನ್ನ ಜೊತೆಗೆ ಬಿಟ್ಟಿದ್ರು. ಮೊದಲು ಕೃತ್ಯ ನಡೆಸಲು ಹೇಗೆ ಮಾಡಿದ್ಲು ಅದರಂತೆ ಮಾಡಿ ತೋರಿಸಿದ್ದಾಳೆ. ಇದನ್ನ ಒಟ್ಟು ಅರ್ಧ ಗಂಟೆ ಕಾಲ ಮಾಡಿದ್ಲು. ಆಕೆ ಏನೇನು ಮಾಡುತ್ತಿದ್ದಳು ಎನ್ನುವುದನ್ನು ಪೊಲೀಸರು ಹಿಂಬಾಲಿಸಿ ಘಟನೆ ನಡೆಸಿ ಸ್ಥಳ ದೇಹವನ್ನ ಪತ್ತೆ ಹಚ್ಚಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಪ್ರಕರಣದಲ್ಲಿ ಬಾಲಕಿಯ ಮಾನಸಿಕ ಸ್ಥಿತಿಯನ್ನ ಕಂಡುಕೊಳ್ಳಲು ಪ್ರಯತ್ನಿಸಲಾಗುತ್ತಿದೆ. ಮಾಟ ಮಂತ್ರ ಅಥವಾ ತಾಂತ್ರಿಕ ಆಚರಣೆಗಳಿಂದ ಬಾಲಕಿ ಪ್ರಭಾವಿತವಾಗಿರಬಹುದು ಎಂದು ಪೊಲೀಸರು ಶಂಕಿತರಾಗಿದ್ದಾರೆ. ಆದರೆ ಇದು ನಿಖರವಾಗಿ ಇಲ್ಲ. ಇಂತಹ ಕೃತ್ಯಕ್ಕೆ ಕಾರಣವೇನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಅಧಿಕಾರಿಗಳು ಯತ್ನಿಸುತ್ತಿದ್ದು ಈಗಲೂ ತನಿಖೆ ಮುಂದುವರೆದಿದೆ. ಬಾಲಕನನ್ನ ಪತ್ತೆ ಹಚ್ಚುವ ತನಿಖೆಯಲ್ಲಿ ಒಟ್ಟು 50 ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸ್ಥಳೀಯ ಪೊಲೀಸ್ ತಂಡ
ಹೊಂಡ ಕೂಡ ಸೇರಿಕೊಂಡಿತ್ತು. ಶ್ವಾನದಳ ಇದರಲ್ಲಿ ಭಾಗಿಯಾಗಿತ್ತು. ಆದರೂ ಬಾಲಕನ ದೇಹ ಸಿಕ್ಕಿರಲಿಲ್ಲ. ಬಾಲಕಿಯ ತಪ್ಪೊಪ್ಪಿಗೆಯ ನಂತರವೇ ದೇಹ ಪತ್ತೆಯಾಗಿದೆ. ಸದ್ಯ ಈ ಪ್ರಕರಣದಿಂದ ಪೊಲೀಸರು, ಅಧಿಕಾರಿಗಳು ಆಶ್ಚರ್ಯಗೊಂಡಿದ್ದಾರೆ. ಸತ್ಯಕ್ಕಾಗಿ ತನಿಖೆ ಮುಂದುವರೆದಿದೆ.